ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೀರೆಕಾಯಿ ಚಾಪ್ಸ್ ಮಾಡ್ತಾ ಇದ್ದೀನಿ. ಫಸ್ಟು ಹೀರೆಕಾಯಿ ಚಾಪ್ಸ್ ಮಾಡೋಕ್ಕೆ ಅದನ್ನು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಕಟ್ ಮಾಡಿ ಅದನ್ನು ಬಾಣಲಿಯಲ್ಲಿ ಹುರಿದಿಟ್ಕೊಬೇಕು. ಹೀರೆಕಾಯಿನ ಬಾಡಿಸ್ಕೊಂಡಾದ ನಂತರ ಅದನ್ನು ಸೈಡಲ್ಲಿ ಎತ್ತಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಕಾಯಿ, ಪುದೀನ, ಸ್ವಲ್ಪ ಧನಿಯಾ ಕಾಳನ್ನ ಹುರಿದಿಟ್ಕೊಂಡು ಅದಕ್ಕೆ ಸ್ವಲ್ಪ ಬಾಡಿಸಿರೋ ಅಂತಹ ಹೀರೆಕಾಯಿನ ಹಾಕಿ ರುಬ್ಬಬೇಕು. ಜೊತೆಗೆ ಒಂದು ಚಕ್ಕೆ, ಒಂದು ಲವಂಗ. ಅದಾದ ನಂತರ ಬಾಣಲಿಗೆ ಎಣ್ಣೆ ಹಾಕಿ ಕೊತ್ತಂಬರಿ, ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ನಾವೆಷ್ಟು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಹೀರೆಕಾಯಿ ತಿನ್ನೋದ್ರಿಂದ ಎಷ್ಟು ಲಾಭ ಇದೆ ಗೊತ್ತಾ? ಹೀರೆಕಾಯಿಯಲ್ಲಿ ಫೈಬರ್ ತುಂಬ ಜಾಸ್ತಿನೇ ಇರುತ್ತೆ, ದೇಹವನ್ನು ತಂಪಾಗಿಡುತ್ತೆ, ತೂಕನೂ ಕೂಡ ಕಡಿಮೆ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಂತ ಹೀರೆಕಾಯಿನೇ ತಿನ್ಕೊಂಡು ಸಣ್ಣ ಆಗ್ಬೋದು ಅಂತ ಯೋಚನೆ ಮಾಡಬೇಡಿ. ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡಬೇಕಾಗಿರುತ್ತೆ. ಹೀರೆಕಾಯಿ ತಿನ್ನೋದ್ರಿಂದ ಶುಗರ್ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಜೀರ್ಣಕ್ರಿಯೆನೂ ಚೆನ್ನಾಗಿರುತ್ತೆ, ಸ್ಕಿನ್ಗೆ ನ್ಯಾಚುರಲ್ ಗ್ಲೋನು ಕೊಡುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಟೊಮೆಟೊನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೊಮೆಟೊ ಬೇಗ ಕರಗಲಿ ಅಂತ ನಾನು ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಬೇಯಿಸಿರೋ ಅಂತಹ ಹೀರೆಕಾಯಿನ ಆ್ಯಡ್ ಮಾಡ್ಕೊಬೇಕು. ಅದು ಸ್ವಲ್ಪ ರೋಸ್ಟ್ ಮಾಡಾದ್ಮೇಲೆ ನಾವು ರುಬ್ಬಿರೋ ಮಸಾಲಾನ ಆ್ಯಡ್ ಮಾಡ್ಕೊತೀವಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನೀವಿಲ್ಲಿ ಯಾವುದಾದ್ರೂ ಮಸಾಲ ಪೌಡರ್ ಏನಾದರೂ ಆ್ಯಡ್ ಮಾಡಬೇಕು ಅಂತಂದರೆ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಯಾವುದೇ ಮಸಾಲಾನೂ ಆ್ಯಡ್ ಮಾಡಿಲ್ಲ. ಹೀರೆಕಾಯಿ ಚಾಪ್ಸ್ಗೆ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ. ಹೀರೆಕಾಯಿಂದ ಪಲ್ಯ, ಸಾಂಬಾರ್, ತಂಬ್ಳಿ ಈ ಥರ ಎಷ್ಟೊಂದು ವೆರೈಟಿಯಲ್ಲೂ ಮಾಡಬಹುದು. ನೀವೇನಾದರೂ ವೆಜ್ ಆಗಿದ್ದರೆ ಅದರಲ್ಲೂ ಚಾಪ್ಸ್ ತಿನ್ನಬೇಕು ಅಂತ ಇಷ್ಟಪಡ್ತಿದ್ರೆ ಈ ಥರ ಹೀರೆಕಾಯಿ ಚಾಪ್ಸ್ನ ಮಾಡಿಕೊಂಡು ತಿನ್ಬೋದು. ಚಪಾತಿ, ಪೂರಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಹೀರೆಕಾಯಿ ಚಾಪ್ಸ್ ಅಂತ ಹೇಳ್ಬೋದು. ಹೀರೆಕಾಯಿಯಿಂದ ನಾವು ಹೆಂಗೆ ಬೇಕಾದರೂ ಮಾಡಲಿ, ಅದು ಆರೋಗ್ಯಕರ ಅಂತಲೇ ಹೇಳ್ಬೋದು. ಹೀರೆಕಾಯಿನ ನಾವು ಯಾವ ರೂಪದಲ್ಲಿ ಮಾಡಿದ್ರೂ ಅದು ಆರೋಗ್ಯಕರ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಟೇಕ್ ಕೇರ್.